CBSE 10ನೇ ತರಗತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಕ್ಕಳೇ. ಇಂದಿನ ತರಗತಿಯಲ್ಲಿ ಪ್ರಬಂಧ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಈ ವಿಷಯವಾಗಿ ಪ್ರಬಂಧವನ್ನು ಹೇಗೆ ರಚಿಸಬೇಕು ಎನ್ನುವುದರ ಬಗ್ಗೆ ಚರ್ಚಿಸೋಣ. ಮೊದಲನೆಯದಾಗಿ ಎಕ್ಸಾಮ್ ಟಿಪ್ಸ್ಗಳ ಬಗ್ಗೆ ನೋಡೋಣ. ಒಂದು ಪ್ರಬಂಧವನ್ನು ಬರೆಯಬೇಕಾದರೆ ಪ್ರಬಂಧದ ಮೊದಲ ಹಂತ ಪೀಠಿಕೆ. ಈ ಪೀಠಿಕೆ ಆಕರ್ಷಕ ಪೀಠಿಕೆಯಿಂದ ಪ್ರಾರಂಭಿಸಬೇಕು. ಕನಿಷ್ಠ 5 ಅಥವಾ 6 ಮುಖ್ಯ ಅಂಶಗಳನ್ನು ವಸ್ತು ವಿಷಯದಲ್ಲಿ ಬರೆಯಬೇಕು. ಆನಂತರ ವಿಷಯ ಪ್ರಸಿದ್ಧ ಸ್ಮಾರಕಗಳು, ಹಾಗಾಗಿ 2 ರಿಂದ 3 ಪ್ರಸಿದ್ಧ ಸ್ಮಾರಕಗಳ ಉದಾಹರಣೆಗಳನ್ನು ಕಡ್ಡಾಯವಾಗಿ ಉಲ್ಲೇಖಿಸಬೇಕು. ಶುದ್ಧ ಕನ್ನಡ, ಸರಿಯಾದ ಪ್ಯಾರಾಗಳು ಮತ್ತು ಉತ್ತಮ ಭಾಷಾ ಶೈಲಿಯನ್ನು ಬಳಸಬೇಕು. ಕೊನೆಯಲ್ಲಿ ಒಂದು ಪ್ರೇರಣಾದಾಯಕ ಸಂದೇಶ ಅಥವಾ ಘೋಷಣೆಗಳೊಂದಿಗೆ ಉಪಸಂಹಾರವನ್ನು ಮುಗಿಸಬೇಕು. ನೆನಪಿಡಬೇಕಾದ ಘೋಷಣಾ ವಾಕ್ಯ: ಈ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಚ್ಯ ಸ್ಮಾರಕಗಳನ್ನು ಉಳಿಸೋಣ, ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಾಪಾಡೋಣ. ಇದು ಬಹಳ ಮುಖ್ಯವಾದಂತಹ ವಾಕ್ಯವಾಗಿರುತ್ತೆ ಮಕ್ಕಳೇ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮಕ್ಕಳೇ, ಮೊದಲನೆಯದಾಗಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂದರೆ ನಮ್ಮ ಇತಿಹಾಸದಲ್ಲಿ ಬರುವಂತಹ ಹಳೆಯದಾದ ದೇವಾಲಯಗಳನ್ನು ಉಳಿಸುವ, ಸಂರಕ್ಷಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ. ಈ ವಿಷಯವನ್ನು ಕುರಿತು ನಾವು ಇಂದು ಪ್ರಬಂಧವನ್ನು ರಚಿಸೋಣ. ಮೊದಲ ಬಾರಿಗೆ ಪೀಠಿಕೆಯನ್ನು ಮೊದಲೇ ಹೇಳಿರುವ ಹಾಗೆ ಆಕರ್ಷಕವಾಗಿ, ಬಹಳ ಚಿಕ್ಕದಾಗಿ, ಚೊಕ್ಕದಾಗಿ ಬರೆಯಬೇಕು. ಉದಾಹರಣೆ ನೋಡಿ. ಪೀಠಿಕೆ: ಒಂದು ರಾಷ್ಟ್ರದ ಭವಿಷ್ಯವನ್ನು ತಿಳಿಯಬೇಕಾದರೆ ಅದರ ಭೂತಕಾಲವನ್ನು ತಿಳಿಯಬೇಕು ಎಂಬ ನುಡಿಯಂತೆ ಪ್ರಾಚ್ಯ ಸ್ಮಾರಕಗಳು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಕಲೆ ಮತ್ತು ವಾಸ್ತುಶಿಲ್ಪದ ಅಮೂಲ್ಯ ಪರಂಪರೆಯ ಸಂಕೇತಗಳಾಗಿವೆ. ಇವು ನಮ್ಮ ಪೂರ್ವಜರ ಪ್ರತಿಭೆ, ಜೀವನ ಶೈಲಿ, ಸಂಸ್ಕೃತಿ ಹಾಗೂ ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಮೂಲ್ಯ ಸಂಪತ್ತಾಗಿವೆ. ಆದ್ದರಿಂದ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಪವಿತ್ರ ಕರ್ತವ್ಯವಾಗಿದೆ. ನೋಡಿ ಮಕ್ಕಳೇ, ಪೀಠಿಕೆಯಲ್ಲಿ ಕೆಲವೊಂದು ಸಾಲುಗಳನ್ನು ನಾನು ಹೈಲೈಟ್ ಮಾಡಿದ್ದೇನೆ. ಇದು ಬಹಳ ಮುಖ್ಯವಾಗಿರುತ್ತೆ. ವಸ್ತು ವಿಷಯ: ಭಾರತವು ವೈವಿಧ್ಯಮಯ ಐತಿಹಾಸಿಕ ಸ್ಮಾರಕಗಳ ತವರೂರಾಗಿದೆ. ಹಂಪಿಯ ಸ್ಮಾರಕಗಳು, ತಾಜ್ ಮಹಲ್, ಕೆಂಪುಕೋಟೆ, ಅಜಂತ, ಎಲ್ಲೋರ ಗುಹೆಗಳು, ಸಾಚಿ, ಸುಪ್ತ, ಬೇಲೂರು, ಹಳೆಬೀಡು ದೇವಾಲಯಗಳು, ಗೋಲ್ ಗುಂಬಜ್ ಮೊದಲಾದ ಸ್ಮಾರಕಗಳು ಭಾರತದ ವೈಭವವನ್ನು ಜಗತ್ತಿಗೆ ಪರಿಚಯಿಸುತ್ತವೆ. ಇವು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನಷ್ಟೇ ಅಲ್ಲದೆ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯಾಗಿದ್ದು ದೇಶದ ಆರ್ಥಿಕ ಅಭಿವೃದ್ಧಿಗೂ ಮಹತ್ತರ ಕೊಡುಗೆ ನೀಡುತ್ತವೆ. ಆದರೆ ಮಾಲಿನ್ಯ, ನಿರ್ಲಕ್ಷ್ಯ, ಪ್ರಕೃತಿಯ ವಿಕೋಪಗಳು, ಗೋಡೆಗಳ ಮೇಲೆ ಬರೆಯುವುದು, ಕಸ ಎಸೆಯುವುದು, ಅಕ್ರಮ ನಿರ್ಮಾಣಗಳು ಹೀಗೆ ಅನೇಕ ಕಾರಣಗಳಿಂದ ನಮ್ಮ ಸ್ಮಾರಕಗಳು ಹಾನಿಗೊಳಗಾಗುತ್ತಿವೆ. ಇದು ನಮ್ಮ ಪರಂಪರೆಗೆ ದೊಡ್ಡ ಅಪಾಯವಾಗಿದೆ. ಈ ಅಮೂಲ್ಯ ಸಂಪತ್ತನ್ನು ಉಳಿಸಲು ಭಾರತ ಸರ್ಕಾರವು ಪುರಾತತ್ವ ಇಲಾಖೆಯ ಮೂಲಕ ಸಂರಕ್ಷಣೆ, ದುರಸ್ತಿ, ಭದ್ರತೆ, ಸ್ವಚ್ಛತೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಕೆಲವು ಪ್ರಮುಖ ಸ್ಮಾರಕಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೂ ಸೇರಿಸಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಪರಂಪರೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು, ಪ್ರವಾಸಿಗರಿಗೆ ಸೂಕ್ತ ಮಾರ್ಗಸೂಚಿಗಳನ್ನು ನೀಡುವುದು ಹಾಗೂ ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೊಳಿಸುವುದು ಅಗತ್ಯವಾಗಿದೆ. ಸರ್ಕಾರದ ಜೊತೆಗೆ ಸಾರ್ವಜನಿಕರು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳಬೇಕು. ಸ್ಮಾರಕಗಳ ಬಳಿ ಸ್ವಚ್ಛತೆ ಕಾಪಾಡುವುದು, ಗೋಡೆಗಳ ಮೇಲೆ ಬರೆಯದಿರುವುದು, ಕಸ ಎಸೆಯದಿರುವುದು, ಸ್ಮಾರಕಗಳಿಗೆ ಹಾನಿಯಾಗದಂತೆ ವರ್ತಿಸುವುದು ಮತ್ತು ಇತರರಲ್ಲಿಯೂ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಕೊನೆಯದಾಗಿ ಉಪಸಂಹಾರ: ಪ್ರಾಚ್ಯ ಸ್ಮಾರಕಗಳು ನಮ್ಮ ರಾಷ್ಟ್ರದ ಅಮೂಲ್ಯ ಪರಂಪರೆ ಮತ್ತು ಹೆಮ್ಮೆಯ ಸಂಕೇತಗಳಾಗಿವೆ. ಇವುಗಳನ್ನು ಸಂರಕ್ಷಿಸುವ ಮೂಲಕ ನಮ್ಮ ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಬಹುದು. ಸರ್ಕಾರ ಮತ್ತು ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಈ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿತವಾಗಿ ಕಾಪಾಡಲು ಸಾಧ್ಯ. ಆದ್ದರಿಂದ ಪ್ರಾಚ್ಯ ಸ್ಮಾರಕಗಳನ್ನು ರಕ್ಷಿಸೋಣ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸೋಣ ಎಂಬ ಧ್ಯೇಯದೊಂದಿಗೆ
ಪ್ರತಿಯೊಬ್ಬರು ಕಾರ್ಯನಿರ್ವಹಿಸಬೇಕು. ಈ ಹಂತಗಳನ್ನು ಓದಿದ ನಂತರ ನೀವು ಇಂಪಾರ್ಟೆನ್ಸ್ ಪಾಯಿಂಟ್ಸ್ಗಳನ್ನ ಹೇಗೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕೆಂದರೆ, ಮೊದಲ ಬಾರಿಗೆ ಪೀಠಿಕೆ. ಈ ಪೀಠಿಕೆಯನ್ನು ಬರೆಯುವ ಸಂದರ್ಭದಲ್ಲಿ ಪ್ರಾಚ್ಯ ಸ್ಮಾರಕಗಳು, ಅವುಗಳ ಇತಿಹಾಸ, ಸಂಸ್ಕೃತಿ, ಪರಂಪರೆಯ ಸಂಕೇತಗಳು ಇದಿಷ್ಟನ್ನು ಬರೆಯಬೇಕು. ಆನಂತರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂಬ ವಿಚಾರವನ್ನು ನೀವು ಅಲ್ಲಿ ತಿಳಿಸಬೇಕಾಗತ್ತೆ. ವಸ್ತು ವಿಷಯಕ್ಕೆ ಬಂದಾಗ ಮಕ್ಕಳೇ, ನೀವು ಬೇಕಾದರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಹ ನೀವು ಅಲ್ಲಿ ಮಾಡಬಹುದು. ಉದಾಹರಣೆಗೆ ಭಾರತದ ಪ್ರಮುಖ ಸ್ಮಾರಕಗಳು ಅಂತ ಹೇಳಿ ಮೊದಲ ಒಂದು ಪಾಯಿಂಟ್ಸನ್ನು ಬರೆದು ಆನಂತರ ಅಲ್ಲಿರುವಂತಹ ಸ್ಮಾರಕಗಳ ಹೆಸರುಗಳನ್ನು ನೀವು ಬರೆಯಬಹುದು. ಎರಡನೆಯದು ಸ್ಮಾರಕಗಳ ಮಹತ್ವ. ಆ ಸ್ಮಾರಕಗಳ ಮಹತ್ವ ಏನೆಲ್ಲ ಇದೆ ಅನ್ನೋದನ್ನು ಆಲ್ರೆಡಿ ನಾನು ತಿಳಿಸಿದ್ದೇನೆ, ನೀವು ಅದನ್ನು ಸಹ ಬರೆಯಬಹುದು. ಆನಂತರ ಮೂರನೇ ಪಾಯಿಂಟ್ಸ್ ಬಂದಾಗ ಸ್ಮಾರಕಗಳಿಗೆ ಆಗುತ್ತಿರುವ ಹಾನಿಗಳು, ನೀವು ಅದನ್ನು ಸಹ ನೀವು ಹೈಲೈಟ್ ಮಾಡಬಹುದು. ಹಾನಿಗಳಲ್ಲಿ ಯಾವ ರೀತಿಯ ಹಾನಿಗಳಾಗುತ್ತಿದೆ ಅನ್ನೋದನ್ನು ಸಹ ನೀವು ಸಬ್ ಪಾಯಿಂಟ್ಗಳಾಗಿ ನೀವು ಬರೆಯಬಹುದು. ಆನಂತರ ಈ ಒಂದು ಸ್ಮಾರಕಗಳನ್ನು ಸಂರಕ್ಷಣೆಯನ್ನು ಮಾಡಲು ಸರಕಾರವು ಕೈಗೊಂಡಂತಹ ಕ್ರಮಗಳನ್ನು ನೀವು ಬರೀತಾ ಹೋಗ್ತೀರಾ. ಈ ಕ್ರಮಗಳು ಆದ ನಂತರ ಜಾಗೃತಿಯ ಕಾರ್ಯಕ್ರಮಗಳನ್ನು ಹೇಗೆಲ್ಲ ನಾವು ಅನುಸರಿಸಬಹುದು ಅಥವಾ ಅದನ್ನು ಆಯೋಜಿಸಬಹುದು ಎನ್ನುವುದರ ಬಗ್ಗೆನೂ ಸಹ ನೀವು ಬರೆಯಬಹುದು. ಉಪಸಂಹಾರದಲ್ಲಿ ನೀವು ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳೆಂದರೆ, ಸ್ಮಾರಕಗಳು ರಾಷ್ಟ್ರದ ಅಮೂಲ್ಯ ಪರಂಪರೆ ಎನ್ನುವ ವಾಕ್ಯ, ಮುಂದಿನ ಪೀಳಿಗೆಗೆ ಅವುಗಳನ್ನು ಉಳಿಸಬೇಕು ಎನ್ನುವಂತಹ ವಾಕ್ಯ, ಹಾಗೆ ಸರಕಾರ ಮತ್ತು ಸಾರ್ವಜನಿಕರ ಸಹಕಾರ ಬಹಳ ಅಗತ್ಯವಿದೆ ಎನ್ನುವಂತಹದ್ದು. ಹೀಗೆ ಕೆಲವೊಂದು ಅಂಶಗಳನ್ನು ನೀವು ಸುಲಭವಾಗಿ ಅರ್ಥೈಸಿಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡದೆ ನಾವು ಸಕ್ಸಸ್ಸನ್ನು ಹೊಂದಲು ಸಾಧ್ಯವಿಲ್ಲ. ಹಾಗಾಗಿ ಸತತ ಪ್ರಯತ್ನದಿಂದ ಮಾತ್ರ ನಾವು ಗುರಿಯನ್ನು ಸಾಧಿಸಲು ಸಾಧ್ಯ. ಮುಂದಿನ ಪ್ರಬಂಧದ ವಿಷಯ ಮಹಿಳಾ ಸಬಲೀಕರಣ. ಈ ಎಲ್ಲ ವಿಷಯಗಳು ಸಹ ಮಕ್ಕಳೇ ಹಲವಾರು ಬಾರಿ CBSE ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತವೆ. ಹಾಗಾಗಿ ಮೊದಲ ಆದ್ಯತೆಯನ್ನು ಈ ವಿಷಯಗಳಿಗೆ ನೀಡಿದ್ದೇನೆ. ಧನ್ಯವಾದಗಳು ಮಕ್ಕಳೇ. ಮುಂದಿನ ಪ್ರಬಂಧದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.